ಅಂದ್ರೆ ಗಂಡ ಹೆಂಡತಿನೇ ತಗೊಳ್ಳೋಣ, ತುಂಬಾ ದ್ವೇಷಿಸೋದ್ರ ಹಿಂದೆ ನಾವು ಕೌನ್ಸಿಲಿಂಗ್ ಮಾಡಿ ಮಾತಾಡಿಸ್ಬೇಕಾದ್ರೆ ಏನ್ ಇಷ್ಟೊಂದು ದ್ವೇಷ ಮಾಡ್ತಾರಲ್ಲ ಯಾಕೆ ಅಂತ ಮಾತಾಡಿಸ್ತಾ ಹೋದಾಗ ಇವ್ರು ಅದು ಮಾಡಲ್ಲ, ಇದು ಮಾಡಲ್ಲ, ಇದು ಕೊಟ್ಟಿಲ್ಲ, ಇದು ಕೊಡ್ಸಿಲ್ಲ ಅನ್ನೋದಕ್ಕಿಂತ ಒಂದ್ 5-6 ಪ್ರಶ್ನೆ ಆದ್ಮೇಲೆ ಇವ್ರ ನನ್ನ ಜೊತೆ ಫಿಸಿಕಲಿ ಚೆನ್ನಾಗಿಲ್ಲ ಅಂತ ದೊಡ್ಡ ಎನರ್ಜಿಯಲ್ಲಿ ಹೇಳಿರೋ ಎಷ್ಟೋ ಕೇಸಸ್ನ ನಾವು ನೋಡಿದೀವಿ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲ ನಂಗೆ ಟಕ್ ಅಂತಾನೆ ಸಿಗಬೇಕು, ಎಲ್ಲೂ ನಾನು ಕಾಂಪ್ರಮೈಸ್ ಆಗ್ಬಾರ್ದು, ಎಲ್ಲೂ ನಾನು ತಪ್ಪು ಅಂತ ಹೇಳ್ಕೊಳ್ಳೋ ತರದ್ ಎಲ್ಲೂ ಬರಬಾರ್ದು. ಯಾಕಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ ಯಾಕೆ ಹಾಳಾಗ್ತಾ ಹೋಯ್ತು ಅಂದ್ರೆ ಎಲ್ಲಿ ನಾನು ನನ್ನ ಗಂಡನ ಅಪ್ರೋಚ್ ಮಾಡ್ಬಿಟ್ರೆ, ಫಿಸಿಕಲ್ ರಿಲೇಶನ್ಶಿಪ್ಗೆ ಅಥವಾ ಗಂಡನನ್ನ ಅಪ್ರೋಚ್ ಮಾಡ್ಬಿಟ್ರೆ ನಾನ್ ಸೋತೆ, ನಾನ್ ತಪ್ಪು ಅಂತ ಆಗ್ಬಿಡುತ್ತೋ ಅಂತ ವರ್ಷಾನುಗಟ್ಲೆ ಬೇರೆ ಬೇರೆ ರೂಮಲ್ಲಿ ಮಲ್ಕೊಳ್ತಾ ಇರ್ತಾರೆ. ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಗಂಡ ಹೆಂಡತಿಗಳು ಮಕ್ಕಳ ತಕ್ಷಣ ಬೇರೆ ಆಗ್ಬಿಡ್ತಾರೆ. ಬೇರೆ ಅಂದ್ರೆ ಒಂದೇ ಫಿಸಿಕಲಿ ಕನೆಕ್ಟ್ ಆಗಲ್ಲ. ಖಂಡಿತ ಅಂದ್ರೆ ಈಗ 2001ನೇ ಇಸ್ವಿ ಮೇಲೆ ಯಾರೆಲ್ಲ ಹುಟ್ಟಿರ್ತಾರಲ್ಲ ಅವ್ರ ಹತ್ರ ಸುಮ್ನೆ ಹೋಗಿ ಮಾತಾಡ್ಸಿ ಮದ್ವೆ ವಿಚಾರವಾಗಿ. ಒಂದು 100 ಜನರನ್ನ ಮಾತಾಡ್ಸಿದ್ರೆ ಒಂದು 10 ಜನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ದೊಡ್ಡ ವಿಚಾರ ಅದು. ಹೌದು. ಆಮೇಲೆ ನಾವ್ ಅದಕ್ಕೆ ಅನ್ಯಥಾ ಭಾವಿಸ್ಬೇಡಿ. ಫ್ರೀಡಮ್ ಕೊಡೋದು ತಪ್ಪಿಲ್ಲ. ಅಂದ್ರೆ ಮದ್ವೆ ಆಗಲ್ಲ ಅಂದ್ರೆ ಅದಕ್ಕೆ ನಾವು ಅದನ್ನ ಏನೋ ಘೋರ ಪಾಪ ತರ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರ ಆಯ್ಕೆ. ಹೌದು, ಮೊದ್ಲು ಏನು ಅಂತಂದ್ರೆ ಸರ್, ಈಗ ನಿಮ್ಗೆ ಪ್ಲೆಷರ್ ಬೇಕು ಅಂದ್ರೆ, ಇವಾಗ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇದೆ, ಒಂದು ಫಿಸಿಕಲಿ ಬೇಕು ಅಂದ್ರೆ ಟಕ್ಕಂಗ್ ಮದ್ವೆ ಮಾಡ್ಬಿಡೋರು ಅವಾಗ. ಯಾಕಂದ್ರೆ ಅದು ಬಿಟ್ಟು ಬೇರೆ ಯಾವ್ದೋ ಮಾರ್ಗ ಇಲ್ಲ ನಿನಗೆ. ನಮ್ ತಂದೆ ಅಥವಾ ಅವ್ರ ಕಾಲದಲ್ಲಿ ಏನೋ ನೀನು ಕದ್ದು ಮುಚ್ಚಿ ಬೇರೆ ಮಾರ್ಗ ಹುಡ್ಕೋಬೇಕು ಅಷ್ಟೇ ಹೊರತು ಬೇರೆ ಮಾರ್ಗ ಇಲ್ಲ. ಆದ್ರೆ ಇವಾಗ ಹೆಂಗೆ ಅಂದ್ರೆ ಲಿವಿಂಗ್ ಟುಗೆದರ್ ಅಂತ ಹೇಳ್ತಾರೆ, ಅಥವಾ ಇಲ್ಲ ನನ್ನ ಗರ್ಲ್ ಫ್ರೆಂಡ್ ಜೊತೆ ಇದ್ದೆ ನಾನು ಸ್ವಲ್ಪ ವರ್ಷ ಅಂತ ಹೇಳ್ತಾರೆ, ಅಥವಾ ನಾನು ನೋಡ್ತೀನಿ ಅವ್ರ ಜೊತೆಲಿ ಸ್ವಲ್ಪ ದಿನ ಇದ್ದು ಅಂತ ನೋಡ್ತಾರೆ, ಅಥವಾ ಓಪನ್ ಆಗಿ ಹೇಳ್ತಾರೆ ಐ ಆಮ್ ಗೋಯಿಂಗ್ ಅರೌಂಡ್ ವಿತ್ ಗರ್ಲ್ ಫ್ರೆಂಡ್ ಅಂತ. ಸೊ ಅವ್ನಿಗೆ ಅಥವಾ ಆಕೆಗೆ ಅದೆಲ್ಲ ಆಲ್ರೆಡಿ ಸಿಕ್ಬಿಡ್ತಾ ಇದೆ. ಪ್ಲಸ್ ಇವ್ರನ್ನ ಮದುವೆ ಆದ್ರೆ ನಾಳೆ ದಿನ ಇದು ಇವ್ರ ನ್ಯಾಚುರಲ್ ಬಿಹೇವಿಯರ್ ಅಲ್ಲ, ಇದು ಇವ್ರದ್ದು ರಿಯಲ್ ಬಿಹೇವಿಯರು, ಇದ್ರ ಜೊತೆ ನಾನು ಇರಲ್ಲ ಅನ್ನೋ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ. ಅಥವಾ ನನ್ನ ಪರ್ಪಸ್ ದೊಡ್ಡದಾಗಿದೆ, ಆ ಪರ್ಪಸ್ಗೆ ಇವ್ರ ಜೊತೆ ಇದ್ರೆ ನನಗೆ ಅದು ಫುಲ್ಫಿಲ್ ಆಗಲ್ಲ ಅನ್ನೋಂಥ ಒಂದು ಕ್ಲಾರಿಟಿನೂ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ನೀನು ಮದುವೆ ಆಗಲೇಬೇಕು, ಇಲ್ಲಾಂದ್ರೆ ನೀನು ಪಾಪಿ, ಅಥವಾ ಇಲ್ಲಾಂದ್ರೆ ನೀನು ಅನ್ಲಕ್ಕಿ ಅಂತ ಹೇಳೋದು ತಪ್ಪಾಗುತ್ತೆ ಆ ಚಾಯ್ಸ್. ಯಾಕಂದ್ರೆ ಅಷ್ಟೊಂದು ಚೇಂಜಸ್ ಆಗಿದೆ ಸಮಾಜದಲ್ಲಿ. ಆದ್ರಿಂದ ನಾವು ಖಂಡಿತ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರ ಅರ್ಜನ್ನ ಎಕ್ಸ್ಪ್ರೆಸ್ ಮಾಡಬೇಕು. ನಿಮ್ಮ ಕೈಲಿ ಆಗ್ತಾ ಇಲ್ವಾ, ಯಾರ ಹತ್ರ ಆದ್ರೂ ಹೆಲ್ಪ್ ತಗೊಳ್ಳಿ. ತುಂಬಾ ಮುಕ್ತವಾಗಿ ನಾರ್ಮಲ್ ಆಗಿ ಮಾತಾಡೋದು. ಈಗ ನೋಡಿ, ನಾವು ಅಷ್ಟೊತ್ತಿಂದ ಫಿಸಿಕಲ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ವಿ, ಸೆಕ್ಷುವಲ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ವಿ, ಎಕ್ಸ್ಟ್ರಾ ಮೆರಿಟಲ್ ಬಗ್ಗೆ ಮಾತಾಡಿದ್ವಿ, ಒಂದು ಹೆಣ್ಣಿಗಿರೋ ಭಾವನೆ ಬಗ್ಗೆ ಮಾತಾಡಿದ್ವಿ. ಎಲ್ಲೂ ನಮ್ಗೆ ನನ್ಗನ್ಸೋ ಪ್ರಕಾರ ಅಸಹ್ಯ ಅಚ್ಚಿ ಅನ್ನೋ ತರ ಅನ್ನಿಸ್ಲೇ ಇಲ್ಲ. ತುಂಬಾ ಆರ್ಗ್ಯಾನಿಕ್ ಅಂತ ಅನ್ನಿಸ್ತು. ಅದು ಮುಕ್ತವಾಗಿ ಒಂದು ಓಪನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲೇ ಮಾತಾಡ್ತಿದ್ದೀವಿ ನಾವು. ಅಬ್ಸಲ್ಯೂಟ್ಲಿ. ಸೊ ಆ ಥರನೂ ನಿಮಗೆ ಅಷ್ಟು ಸಮಾಧಾನವಾಗಿ ಮಾತಾಡಿಸುವಂಥ ವೇದಿಕೆ ಕೊಡೋರು ಎಷ್ಟೋ ಜನ ಇದ್ದಾರೆ. ಅವರು ಡಾಕ್ಟರ್ಗಳಿರ್ಬೋದು, ಕೌನ್ಸಿಲರ್ಸ್ ಇರ್ಬೋದು, ಥೆರಪಿಸ್ಟ್ಗಳಿರ್ಬಹುದು, ಯಾರು ಬೇಕಾರಾಗಿರ್ಬೋದು. ಅಪ್ರೋಚ್ ಮಾಡೋದಕ್ಕೆ ಇದಕ್ಕೇನು ಅಪ್ರೋಚ್ ಮಾಡೋದು ಅಸಹ್ಯ ಅಂತ ನಿಮ್ಗೆ ಅನ್ನಿಸ್ಬಾರ್ದು. ಯಾಕೆಂದ್ರೆ ಅದು ಇಲ್ಲ ಅನ್ನೋ ಕೊರತೆಯಲ್ಲಿ ಯು ವೋಂಟ್ ಬಿಲೀವ್ ಎಷ್ಟೋ ಜನ ಗಂಡು ಹೆಣ್ಣು, ಅಂದ್ರೆ ಗಂಡ ಹೆಂಡತಿನೇ ತಗೊಳ್ಳೋಣ, ತುಂಬಾ ದ್ವೇಷಿಸೋದ್ರ ಹಿಂದೆ ನಾವು ಕೌನ್ಸಿಲಿಂಗ್ ಮಾಡಿ ಮಾತಾಡಿಸ್ಬೇಕಾದ್ರೆ ಏನ್ ಇಷ್ಟೊಂದು ದ್ವೇಷ ಮಾಡ್ತಾರಲ್ಲ ಯಾಕೆ ಅಂತ ಮಾತಾಡಿಸ್ತಾ ಹೋದಾಗ ಇವ್ರು ಅದು ಮಾಡಲ್ಲ, ಇದು ಮಾಡಲ್ಲ, ಇದು ಕೊಟ್ಟಿಲ್ಲ, ಇದು ಕೊಡ್ಸಿಲ್ಲ ಅನ್ನೋದಕ್ಕಿಂತ ಒಂದ್ 5-6 ಪ್ರಶ್ನೆ ಆದ್ಮೇಲೆ ಇವ್ರ ನನ್ನ ಜೊತೆ ಫಿಸಿಕಲಿ ಚೆನ್ನಾಗಿಲ್ಲ ಅಂತ ದೊಡ್ಡ ಎನರ್ಜಿಯಲ್ಲಿ ಹೇಳಿರೋ ಎಷ್ಟೋ ಕೇಸಸ್ನ ನಾವು ನೋಡಿದೀವಿ. ಮೂಲ ಅದೇ ಇರುತ್ತೆ. ಹೌದು, ಅದು ತುಂಬಾ ಒಳಗಡೆ ಇಟ್ಕೊಂಡು ಬೇರೆ ಬೇರೆ ರೀತಿ ಕೂತ್ರು ತಪ್ಪು, ನಿಂತ್ರು ತಪ್ಪು, ಮಾತಾಡಿದ್ರು ತಪ್ಪು, ಮಾತಾಡದೇ ಇದ್ರು ತಪ್ಪು ಅಂತ ಆಗ್ತಾ ಇರುತ್ತೆ. ಅದರಿಂದ ಎಷ್ಟೋ ಸತಿ ನಾವು ನಾನೇನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಸೆಕ್ಷುವಾಲಿಟಿ, ಫಿಸಿಕಲ್ ರಿಲೇಶನ್ಶಿಪ್ ಅಂದ್ರೆ ಸ್ಪಿರಿಚುವಾಲಿಟಿ ಆಪೋಸಿಟ್ ಅಂತ ಹೇಳ್ಕೊಟ್ಬಿಟ್ಟಿದೀವಿ. ಇದಿದ್ರೆ ಅದು ಇರಲೇಬಾರ್ದು, ಅಸಹ್ಯ ಅಂತ ಹೇಳ್ಬಿಟ್ಟಿದೀವಿ. ಇದಿದ್ರೆ ನೀನ್ ಕೆಟ್ಟವನು ಅಂತ ಹೇಳ್ಕೊಟ್ಬಿಟ್ಟಿದೀವಿ. ಆದ್ರಿಂದ ನಾನೇನು ಅದನ್ನ ಇಷ್ಟಪಡ್ತಾ ಇಲ್ಲಪ್ಪ, ನಾನೇನು ಅದಕ್ಕೋಸ್ಕರ ಮದ್ವೆ ಆಗಿಲ್ಲಪ್ಪ, ಏನು ಅದಿದ್ರೇನೆ ನೀನ್ ಖುಷಿಯಾಗಿರೋದ ಅಂತ ನಾವು ಅಲ್ಲೇ ಎಲ್ಲದಕ್ಕೂ ಡೈಲಾಗ್ ಲೆವೆಲಲ್ಲಿ ಕಟ್ ಮಾಡ್ತಾ ಹೋಗ್ತೀವಿ. ಬಟ್ ಅದು ಎರಡನ್ನೂ ಜೊತೆಯಲ್ಲಿ ತಗೊಂಡು ಹೋಗ್ಬೋದು, ಒಂದಕ್ಕೆ ಪೂರಕವಾಗಿ ಮಾಡಬಹುದು, ಒಂದನ್ನ ಇನ್ನೂ ಚೆನ್ನಾಗಿ ಅನುಭವಿಸೋ ಥರ ಮಾಡ್ಬೋದು ಅಂತ ಯಾಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ? ನೀವಿಬ್ರು ಜೊತೆಯಲ್ಲಿ ಆ ಸ್ಯಾಚುರೇಷನ್ ಪಾಯಿಂಟ್ನ ರೀಚ್ ಆಗಿ ಆಮೇಲೆ ಅದನ್ನ ಬೇರೆ ತರ ನೋಡಿ, ಅದು ಬೇರೆ ಪ್ರಶ್ನೆ. ಬಟ್ ಅದರಲ್ಲಿ ಇನ್ನೂ ಈಗ ನಾನ್ ವೆಜಿಟೇರಿಯನ್ ಬಿಡೋ ತರ ವಿಪರೀತವಾದ ಆಸೆ ಇದೆ, ಬಿಡಕ್ಕಾಗ್ತಿಲ್ಲ. ಹೌದು. ಆದ್ರೆ ನಾನು ನಾನು ಬಿಟ್ಬಿಡ್ತೀನಿ, ನಾನು ಒಳ್ಳೆಯವನಾಗ್ಬೇಕು ಅದಕ್ಕೆ ಬಿಟ್ಬಿಡ್ತೀನಿ ಅಂದ್ರೆ ಪಕ್ಕದಲ್ಲಿ ತಿಂತಾ ಇದ್ರೆ ತಡ್ಕೊಳಕ್ಕಾಗಲ್ಲ, ಆ ಕೋಪ ಬೇರೆ ಎಲ್ಲೋ ಬರುತ್ತೆ ಆಮೇಲೆ.
ಅದ್ರ ಬದಲು ನೀವು ಅದು ತಿಂದು ಪೀಕ್ಗೆ ಹೋಗಿ ಅದು ಆಪೋಸಿಟ್ ಡಾರ್ಕ್ ಸೈಡ್ ಫುಲ್ಲು ನೋಡ್ಕೊಂಡು ಬಂದ್ಬಿಟ್ರೆ ಆಮೇಲೆ ಬಿಡೋದು ತುಂಬ ಈಸಿ ಅವ್ರಿಗೆ. ಹ್ಮ್. ಅಯ್ಯೋ ಎಷ್ಟೋ ಜನ ಹೇಳ್ತಾರೆ ಇವಾಗ ನಿಮ್ಗೆ ಕುಡಿಬೇಕು ಅನ್ಸಲ್ಲ, ತುಂಬ ಕುಡಿದ್ಬಿಟ್ಟಿದ್ದೀನಿ ಮೇಡಮ್ ಇವಾಗ ನಾನು ಕುಡಿಯಲ್ಲ ಅಂತ ಹೇಳ್ತಾರೆ. ಅವ್ರು ಗ್ಯಾರಂಟಿ ಇನ್ನೊಂದ್ಸತಿ ಕುಡಿಯಲ್ಲ. ಅದೇ ಚೂರು ಚೂರು ಟೇಸ್ಟ್ ಮಾಡಿರ್ತಾರಲ್ಲ ಅವ್ರನ್ನ ನಂಬಕ್ಕಾಗಲ್ಲ. ಆ ಥರ ನೀವು ಅದನ್ನು ಅನುಭವಿಸಿ ಆ ಒಂದು ಕಂಟೆಂಟ್ಮೆಂಟಲ್ಲಿ ನೀವು ಆರ್ಗ್ಯಾನಿಕ್ ಆಗಿ ಹೊರಗಡೆ ಬನ್ನಿ ವಿತ್ ಯೋರ್ ಓನ್ ಪಾರ್ಟ್ನರ್. ಬಟ್ ನಾನು ಹೇಳೋದು, ನಿಮಗೆ ಪ್ರೀತಿಯ ಕೊರತೆ ಇತ್ತೋ, ಅವಮಾನ ಆಯಿತೋ, ವ್ಯಾಲಿಡೇಷನ್ ಬೇಕೋ, ನಿಮ್ಮನ್ನು ಯಾರೂ ಗೌರವಿಸ್ತಾ ಇಲ್ವೋ, ನಿಮಗದು ಬೈ ಮಿಸ್ಟೇಕ್ ಆಕ್ಸಿಡೆಂಟಾಗಿ ಬಂದ್ಬಿಡ್ತೋ, ನೀವೇ ಆ ಬೌಂಡ್ರಿ ಹಾಕ್ಕೊಳ್ಳಿಲ್ವೋ, ಬೈದಲ್ಲಿ ಮಾಡಿಬಿಟ್ರೋ, ಅಥವಾ ಗೊತ್ತೇ ಇಲ್ಲ, ಕೆಲವು ಸತಿ ಕಾರ್ಮಿಕ್ ಅಂತ ಹೇಳ್ತೀವಿ, ಹಿಂದಿನ ಯಾವುದೋ ಜನ್ಮದ ಋಣವನ್ನು ಇಲ್ಲಿ ನಿಭಾಯಿಸೋಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಏನೇನೋ ಫಾರ್ಮುಲಾಗಳು ಹಾಕ್ಕೊಂಡು ಎಲ್ಲ ಹೆಂಗೆಂಗೋ ಮಾಡ್ಕೊಂಡು ಬಿಟ್ಟಿರ್ತೀವಿ ಇರಬಹುದು. ಆದರೆ ಅರಿವಿನಿಂದ ಜಾಗೃತವಾಗಿ ನಾವು ಬದುಕಿದ್ರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಇಲ್ಲದೆ ತುಂಬ ಸಮಾಧಾನವಾಗಿ ಒಳಗಡೆ ಇರೋ ಆ ತುಡಿತವನ್ನು, ಅರ್ಜನ್ನ, ಹುಚ್ಚನ್ನು, ಕೋಪವನ್ನು ಖಂಡಿತ ತುಂಬ ಚೆನ್ನಾಗಿ ನಿಭಾಯಿಸಬಹುದು. ಬಟ್ ಪ್ರಾಬ್ಲಮ್ ಏನು ಅಂದರೆ ಎಲ್ಲ ನನಗೆ ಟಕ್ಕಂತಾನೆ ಸಿಗಬೇಕು, ಎಲ್ಲ ನಂಗೆ ಬೇಗನೆ ಸಿಗಬೇಕು, ಎಲ್ಲೂ ನಾನು ಕಾಂಪ್ರಮೈಸ್ ಆಗಬಾರ್ದು, ಎಲ್ಲೂ ನಾನು ತಪ್ಪು ಅಂತ ಹೇಳ್ಕೊಳ್ಳೋ ಥರದ್ದು ಎಲ್ಲೂ ಬರಬಾರ್ದು. ಯಾಕಂದರೆ ತುಂಬ ರಿಲೇಷನ್ಶಿಪ್ಪಲ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಯಾಕೆ ಹಾಳಾಗ್ತಾ ಹೋಯಿತು ಅಂದರೆ, ಎಲ್ಲಿ ನಾನು ನನ್ನ ಗಂಡನ ಅಪ್ರೋಚ್ ಮಾಡಿಬಿಟ್ರೆ ಫಿಸಿಕಲ್ ರಿಲೇಷನ್ಶಿಪ್ಗೆ ಅಥವಾ ಗಂಡನನ್ನು ಅಪ್ರೋಚ್ ಮಾಡಿಬಿಟ್ರೆ ನಾನು ಸೋತೆ, ನಾನು ತಪ್ಪು ಅಂತ ಆಗ್ಬಿಡುತ್ತೋ ಅಂತ ವರ್ಷಾನುಗಟ್ಲೆ ಬೇರೆ ಬೇರೆ ರೂಮಲ್ಲಿ ಮಲ್ಕೊಳ್ತಾ ಇರ್ತಾರೆ. ಅಂಡ್ ಅನ್ಕೋತಾರೆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಅಂತ. ಹೌದು. ಅಯ್ಯೋ ಎಷ್ಟು ಸೂಕ್ಷ್ಮವಾಗಿ ಮಕ್ಕಳು ಕಂಡುಹಿಡಿತಾರೆ ಅಂದರೆ ನಮಗೆ ಆಶ್ಚರ್ಯ ಅನ್ಸುತ್ತೆ. ಅಪ್ಪ ಅಮ್ಮ ಅವ್ರ ಬಗ್ಗೆ ಅದು ಹೇಳೇ ಇರಲ್ಲ. ಹೇಗಿದ್ದಾರೆ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಅಂದರೆ ಐ ಆಮ್ ವೆರಿ ಶ್ಯೂರ್ ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳ್ತಾರೆ. ಇಲ್ವಲ್ಲ ನಾವು ದಿನ ಮಾತಾಡಿಸ್ತಾ ಇದೀವಲ್ಲ ಅಂತೆಲ್ಲ ಅವ್ರು ಹೇಳಿದ್ರೆ, ಇಲ್ಲ ಇಲ್ಲ ನಂಗೆ ಫೀಲ್ ಆಗುತ್ತೆ, ಆ ಕನೆಕ್ಷನ್ ಇಲ್ಲ ನಿಮಗೆ ಅಂತ ತುಂಬ ಕ್ಲಿಯರಾಗಿ ಗೆಸ್ ಮಾಡ್ತಾರೆ. ನಾವು ಜಾಣರು ಅಂತ ಅನ್ಕೊಂಡಿದೀವಿ, ಅವ್ರು ನಮ್ಮ ಹೊಟ್ಟೆಲ್ ಹುಟ್ಟಿರೋರು ನಮ್ಗಿಂತ ಸೂಪರ್ ಜಾಣರು ಇರ್ತಾರೆ. ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಗಂಡ ಹೆಂಡತಿಗಳು ಮಕ್ಕಳಾದ ತಕ್ಷಣನೇ ಬೇರೆ ಆಗ್ಬಿಡ್ತಾರೆ. ಬೇರೆ ಅಂದ್ರೆ ಒಂದೇ ಮನೆ ಫಿಸಿಕಲಿ ಗಂಡ ಕನೆಕ್ಟ್ ಆಗಲ್ಲ. ಖಂಡಿತ ಅದು ತಪ್ಪು, ತುಂಬಾನೇ ತಪ್ಪು. ಯಾಕೆಂದ್ರೆ ಅಫ್ಕೋರ್ಸ್ ಈಗ ಕೆಲವ್ರು ಹೇಳ್ತಾರೆ ಸ್ಪಿರಿಚುವಲ್ ಇದ್ರ ಪ್ರಕಾರ ನೀವು ಫಿಸಿಕಲ್ ರಿಲೇಶನ್ಶಿಪ್ ಮಾಡ್ಕೊಳ್ಳೋದೇ ಮಗುಗೆ, ಮಗು ಆದ್ಮೇಲೆ ಮಾಡ್ಲೇಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಂತೆಲ್ಲ ಹೇಳ್ತಾರೆ. ನಾನು ಅದ್ರ ವಿರುದ್ಧ ಅಥವಾ ಪರವಾಗಿ ಮಾತಾಡಲ್ಲ. ಆದ್ರೆ ನೀವು ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಆ ರೀತಿ ನೋಡೋದಾದ್ರೆ, ಬರೀ ಭೋಗ ಅಥವಾ ಸುಖ ಅಥವಾ ಮಗು ಫಿಸಿಕಲ್ ಮಾತ್ರ ಬೇಕು. ಫಿಸಿಕಲ್ ಇದ್ರಲ್ಲಿ ಮಾತ್ರ ನೋಡೋದಾದ್ರೆ ಎಸ್ ನಿಮಗದು ಕರೆಕ್ಟ್ ಇರ್ಬೋದು. ಆದ್ರೆ ನಾನಿಲ್ಲಿ ಅದೇ ಸುಖವನ್ನ, ಮರ್ಜಿಂಗ್ ಅನ್ನ, ಯೂನಿಟಿಯನ್ನ ಅದ್ರ ಒಳಗಡೆ ಸ್ಪಿರಿಚುವಾಲಿಟಿಯಲ್ಲಿ ನೋಡೋದ್ರಲ್ಲಿ ಏನು ತಪ್ಪು ಅನ್ನೋ ಆಂಗಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಗ ದಿಸ್ ಶುಡ್ ಕಂಟಿನ್ಯೂ ಆಸ್ ಎ ರಿಲೇಶನ್ಶಿಪ್. ಇನ್ಫ್ಯಾಕ್ಟ್ ಇವನ್ ಅದೇನೆ ಶಿವಶಕ್ತಿ ಫೋರ್ಸ್ ಅಂತ. ಅಬ್ಸಲ್ಯೂಟ್ಲಿ ಹೌದು. ಎದುರುಗಡೆ ಇರೋರು ನನಗೆ ಅದನ್ನು ಅನುಭವಿಸಕ್ಕೆ ಕೊಡ್ತಾರೆ, ನಾನು ಅವ್ರಿಗೆ ಅದನ್ನು ಅನುಭವಿಸಕ್ಕೆ ಕೊಡ್ತೀನಿ. ಇನ್ಫ್ಯಾಕ್ಟ್ ಈಗ ನೋಡಿ ಸರ್, ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಯಾಕೆ ಫಿಸಿಕಲ್ ರಿಲೇಶನ್ಶಿಪ್ ಗಂಡ ಹೆಂಡತಿಗೆ ಆ ಸ್ಯಾಚುರೇಷನ್ ಬರೋವರೆಗೂ ಎಂಜಾಯ್ ಮಾಡಬೇಕು ಅಂತ ಯಾಕೆ ನಾನು ಹೇಳ್ತೀನಿ ಅಂದರೆ, ಇದು ಯಾರು ಬೇಕಾದ್ರೂ ಮಾಡ್ಬೋದು ಸರ್. ನೀವು ಮಾಡಿ, ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ, ವೀಕ್ಷಕರು ಮಾಡಬೇಕು. ಇದೇ ಥರ 3 ಗ್ಲಾಸ್ ತಗೊಳ್ಬೇಕು. ಓಕೆ, ನಾನು ಇದನ್ನು ತುಂಬ ವರ್ಷದಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಇದು ತುಂಬ ಫೇಮಸ್ ರೈಸ್ ಎಕ್ಸ್ಪೆರಿಮೆಂಟ್ ಅಂತ. 3 ಗ್ಲಾಸ್ ಇದೇ ಥರ ತಗೋಬೇಕು. ತಗೊಂಡು ಅನ್ನ ಮಾಡಿರ್ತೀವಲ್ಲ, ಕುಕ್ಕರ್ಲಿ ಅನ್ನ ಮಾಡಿರ್ತೀವಲ್ಲ, ಆ ಅನ್ನನ 3 ಗ್ಲಾಸಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಬೇಕು. ಹಾಕ್ಬಿಟ್ಟು ದಿನಾ ಬೆಳಗ್ಗೆ ಎದ್ದು ನಿಮ್ಮ ಕಿಚನ್ ಸ್ಲ್ಯಾಬಲ್ಲೋ ಇಲ್ಲೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ಖಂಡಿತ ವಾಪಸ್ ಕಮೆಂಟ್ ಬಾಕ್ಸಲ್ಲಿ ಬಂದು ಇವರೆಲ್ಲರೂ ಹೇಳ್ಬೇಕು ಇದನ್ನು. 100% ಸ್ಟನ್ ಆಗೋ ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ಗ್ಲಾಸ್ ತಗೋಬೇಕು. ಐ ಲವ್ ಯು, ಯು ಆರ್ ಸೋ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತು, ಅಯ್ಯೋ ನಿನ್ನಿಂದ ನಂಗೆ ಹೊಟ್ಟೆ ತುಂಬುತ್ತೆ ದಿನಾಗ್ಲೂ ಅಂದಮ್ಮ ಅಂತ ಹೇಳ್ಬಿಟ್ಟು ಇಡಬೇಕು. ಪಾಸಿಟಿವ್ ಥಿಂಗ್ಸ್, ಗುಡ್ ಥಿಂಗ್ಸ್. ಸೆಕೆಂಡ್ ಗ್ಲಾಸ್ ತಗೋಬೇಕು, ಚೆನ್ನಾಗಿ ಬೈಬೇಕು ಅದನ್ನು. ಅಂದರೆ ನಾವು 2ನೇ ಗ್ಲಾಸಲ್ಲೂ ಅಷ್ಟೇ ಪ್ರಮಾಣದ ಅನ್ನ ಹಾಕಿದ್ದೀವಿ. ಓಕೆ, ನೀನು ಒಂದು ಸುಮ್ಮನೆ ಹಾಳಾದ್ದು ನನಗೆ ಕಾಟ ಕೊಟ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಚೆನ್ನಾಗಿ ನಿಮ್ಗೆ ಏನೇನು ಬರುತ್ತೋ ಅದನ್ನೆಲ್ಲ ಬೈಯೋದು. 3ನೇ ಗ್ಲಾಸ್ ತಗೋಬೇಕು. ಅಂದರೆ ಮಾತು ಅಲ್ಲ, ನೀವು ನೋಡ್ತಾನೆ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದೀರಾ, ಜಸ್ಟ್ ಇಗ್ನೋರ್ ಮಾಡ್ತಾ ಇದ್ದೀರಾ. ಆ ಹೇಟ್ ಸ್ಪ್ರೆಡ್ ಮಾಡ್ತಿದ್ರ. ಹೇಟನ್ನ 2ನೇದಲ್ಲಿ ಮಾಡ್ತಿದ್ದೀರಾ, ನೀವು ಲಿಟ್ರಲಿ ಅದನ್ನು ಕನ್ಸಿಡರೂ ಮಾಡ್ತಾ ಇಲ್ಲ. ಓಕೆ, ಇದೆ ಅಂತ ಜಸ್ಟ್ ಇದೆ ಅಂತಾನೂ ಅಲ್ಲ, ಯು ಆರ್ ಲೀಸ್ಟ್ ಬಾದರ್ಡ್, ನೀವು ಅದನ್ನು ನೋಡ್ತಾನೂ ಇಲ್ಲ. ಹಿಂಗೆ ತಗೊಂಡ ತಕ್ಷಣ ಅಂತ ಹಿಂಗೆ ಇಟ್ಬಿಡ್ತೀರಾ. ಸರ್ ತುಂಬ ದಿನ ಬೇಡ, ಯು ವಿಲ್ ಬಿ ಸ್ಟಂಡ್ ವಿತ್ ದ ರಿಸಲ್ಟ್. ಸಾಧ್ಯ ಆದರೆ ನಮ್ಮ ಟೆಕ್ನಿಕಲ್ ಟೀಮ್ ಅವ್ರ ಅದ್ರ ಇಮೇಜಸ್, ನಾನೇ ಮಾಡಿರೋ ಎಕ್ಸ್ಪೆರಿಮೆಂಟ್ ಇಮೇಜಸ್ ಇದೆ, ಎಷ್ಟು ದಿನ ಮಾಡ್ಬೇಕಿದು? ಒಂದು 15 ಡೇಸಲ್ಲೇ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅದ್ರ ಇಮೇಜಸ್ ಸಾಧ್ಯ ಆದರೆ ದಯವಿಟ್ಟು ಪ್ಲೇ ಮಾಡಿ, ನಾನು ನಿಮ್ಗೆ ಇಮೇಜಸ್ ಕೊಡ್ತೀನಿ. ತುಂಬ ಫೇಮಸ್ ಇದು. ಇನ್ಫ್ಯಾಕ್ಟ್ ಮಕ್ಳ ಕೈಲೆಲ್ಲ ಮಾಡಿಸಿ ನಾವು ಇನ್ನೊಬ್ರ ಜೊತೆ ಕನೆಕ್ಟ್ ಆಗೋದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ಖಂಡಿತ ತೋರಿಸ್ಬೋದು. ಯು ವಾಂಟ್ ಬಿಲೀವ್ ಸರ್, 15-20 ದಿನ ಆದರೂ ಮೊದಲನೇದು ನೀವು ಐ ಲವ್ ಯು ಅಂತ ಹೇಳಿರ್ತೀರಲ್ಲ, ಅದು ಅಫ್ಕೋರ್ಸ್ ಅಳಿಸಿರುತ್ತೆ, ಅನ್ನ ಅಂದಮೇಲೆ ಅಳಿಸುತ್ತೆ. ಆದರೆ
ಅದರಲ್ಲಿ ಫಂಗಸ್ಸಿನ ಫಾರ್ಮೇಶನ್ ಪ್ರಮಾಣ ಎಷ್ಟು ಕಮ್ಮಿ ಇರುತ್ತೆ ಅಂದ್ರೆ ಸ್ವಲ್ಪ ಕೆಟ್ಟಿದೆ ಅಷ್ಟೇ ಅಂತ ಅನ್ಸುತ್ತೆ. ಎರಡನೇದು ಪೂರ್ತಿ ಫಂಗಸ್ ಕವರ್ ಆಗಿ ಗಬ್ಬು ನಾರ್ತಾ ಇರುತ್ತೆ. ಅಂದ್ರೆ 3 ಅನ್ನ ಒಂದೇ ಸಮಯದಲ್ಲಿ ಮಾಡಿದ್ದು ಒಂದೇ ಜಾಗದಲ್ಲಿ ಇಟ್ಟಿದ್ದೀರಾ. ಡಿಫ್ರೆನ್ಸ್ ಇಷ್ಟೇ. ಒಂದನ್ನ ಹೇಗೆ ಮಾತಾಡಿಸ್ತಾ ಇದ್ದೀರಾ, ಒಂದನ್ನ ಹೇಗೆ ಇಗ್ನೋರ್ ಮಾಡ್ತಿದ್ದೀರಾ, ಒಂದನ್ನ ನೀನ್ ಇದ್ಯಾ ಅಂತ ತೋರಿಸ್ತಾ ಇದ್ದೀರಾ ಅಂತ. ಎರಡನೇದನ್ನ ಚೆನ್ನಾಗಿ ಬೈದಿರೋದ್ರ ಮೇಲೆ ಎಷ್ಟು ದುರ್ವಾಸನೆ ಅಂತಾರಲ್ಲ, ಅದು ಆ ಫಂಗಸ್ ಫುಲ್ಲು ಪೂರ್ತಿ ಪ್ಯಾಚ್ ಆಗೋಗಿರುತ್ತೆ. ಮೂರನೇದು ಖಂಡಿತ ಕೆಟ್ಟಿರುತ್ತೆ, ಆದ್ರೆ ಎರಡನೇ ಅಷ್ಟಲ್ಲ, ಮೊದಲನೇದಕ್ಕಿಂತ ತುಂಬಾ ಹಾಳಾಗಿರುತ್ತೆ. ಅದೇ ತರ ಅಂದ್ರೆ ಇದಕ್ಕೆ ಎನರ್ಜಿ ನೀವು ಕೊಟ್ಟಿರ್ತೀರ. ನಮ್ ಥಾಟ್ ಮೂಲಕ. ಹೌದು, ಎಕ್ಸಾಕ್ಟ್ಲಿ ಲೈಕ್ ದಟ್. ಈಗ ಗಂಡ ಅಥವಾ ಹೆಂಡತಿ, ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಹತ್ರ ಬಂದು ನೀನ್ ಎಷ್ಟ್ ಚೆನ್ನಾಗಿದ್ಯಾ ಕಣೆ, ಮುದ್ದಾಗಿದ್ಯಾ, ನಿನ್ನಿಂದ ನನ್ನ ಲೈಫ್ ಎಷ್ಟ್ ಚೆನ್ನಾಗಿದೆ, ಊಟ ಮಾಡಿದ್ಯಾ, ಈ ತರ ಎಲ್ಲ ಹೇಳಿದಾಗ ಆಕೆ ಯಾವ ತರದ ಎನರ್ಜಿಯನ್ನ ಎಮಿಟ್ ಮಾಡ್ತಾಳೆ. ಅಯ್ಯೋ ನೀನೊಂದು ದರಿದ್ರ ಮನೇಲಿ ಕೂತಿದ್ಯಾ, ನಿಂದೊಂದು ಯಾವಾಗ್ಲೂ ಗೋಳು ಅಂದಾಗ ಯಾವ ತರ ಎನರ್ಜಿ ಎಮಿಟ್ ಮಾಡ್ತಾಳೆ. ಮತ್ತು ಒಳಗಡೆ ಬಂದ್ರು ನೋಡ್ದೇ ಇರೋ, ನಾವ್ ಅವಾಗ್ಲೇ ಮಾತಾಡ್ದಲ್ಲ, ಅವ್ರ ಮುಖದ ಮೇಲೆ ಪಿಂಪಲ್ ಇದ್ರು ಗೊತ್ತಾಗಲ್ಲ, ತಲೆ ಹೊಡ್ಕೊಂಡಿದ್ರು ಕೇರ್ ಇಲ್ಲ, ಹೊಸ ಸೀರೆ ತಗೊಂಡಿದ್ರು ಗೊತ್ತಿಲ್ಲ, ಆನಿವರ್ಸರಿ ಬಂದು ಹೋಗಿದ್ದು ಕೇರ್ ಇಲ್ಲ. ಆ ತರ ಇದ್ದಾಗ ಎಷ್ಟು ಹಾಳಾಗತ್ತೆ ಅದನ್ನ ನೀವೇ ಲಿಟ್ರಲಿ ನೋಡಬಹುದು. ಇದೇ ತರ ಫಿಸಿಕಲ್ ರಿಲೇಶನ್ಶಿಪ್ ನಾವು ಅರ್ಥ ಮಾಡ್ಕೋಬಹುದಲ್ವಾ. ನಿಮಗೂ ಅವರಿಗೂ ಇಬ್ಬರಿಗೂ ಅದು ಖಂಡಿತ ಯಾರು ಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಬ್ಬರ ಜೊತೆ ಕನೆಕ್ಟ್ ಆಗೋದು, ಸಂವಹನ ಮಾಡೋದು, ಪ್ರೀತಿಸೋದು ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಇದು ಫೇಮಸ್ ರೈಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಜಪಾನಲ್ಲಂತೂ ಸ್ಕೂಲ್ ಮಕ್ಕಳಿಗೆ ಒಂದ್ಸತಿ ಆದ್ರೂ ಇದನ್ನ ಮಾಡಿಸ್ತಾರಂತೆ. ಸೊ ದಟ್ ಅದಕ್ಕೆ ನೀವು ನೋಡಿದ್ರೆ ಜಾಪನೀಸ್ ತುಂಬಾ ಹಾಸ್ಪಿಟಾಲಿಟಿ ಜಾಸ್ತಿ. ಅವ್ರಿಗೆ ಹೆಲೋ ಅಂದ್ಬಿಟ್ರೆ ಫುಲ್ ಅರ್ಧ ಬಗ್ಗೇ ಬಿಡ್ತಾರೆ. ಅಂದ್ರೆ ಅವ್ರಿಗೆ ಎದುರುಗಡೆ ಇರೋರ್ನ ನಾವು ಹೆಂಗ್ ಟ್ರೀಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ. ಬಿಕಾಸ್ ದೇ ಹ್ಯಾವ್ ರಿಯಲೈಸ್ ದಿಸ್. ಸೊ ನಾನು ಮನೇಲಿ ಒಬ್ರು ಇದ್ದಾರೆ, ಅದನ್ನ ನಾನು ಹೀಗೆ ಟ್ರೀಟ್ ಮಾಡೋದು ಅಂತ ಬಿಡ್ತಾ ಹೋದ್ರೆ ಅದು ನಾಳೆ ದಿನ ನಿಮಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಅವ್ರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಕಾಮನ್ ಸೆನ್ಸ್ ನಮ್ಮೆಲ್ಲರಿಗೂ ಬೇಕು ಖಂಡಿತ. ಮತ್ತು ಯಾಕೆ ನಿಮ್ಮ ದೈಹಿಕ ಸಂಬಂಧ ಹಾಳಾಯ್ತು, ಯಾಕೆ ಅದು ಇನ್ಫ್ಯಾಕ್ಟ್ ಎಷ್ಟೋ ಜನ ಹೇಳ್ತಾರೆ, ಯಂಗ್ಸ್ಟರ್ಸ್ ಜಾಸ್ತಿ, ನನ್ನ ಹೆಂಡತಿನ ನೋಡಿದ್ರೆ ನಂಗೆ ಫೀಲ್ ಬರಲ್ಲ ಅಂತ ಹೇಳ್ತಾರೆ. ಮದುವೆ ಮಂಟಪದಲ್ಲಿ ನಿಂತ್ಕೊಂಡು ಹೇಳಿರೋರು ಎಷ್ಟೋ ಜನ ಇದ್ದಾರೆ ಈ ತರ, ಫೀಲ್ ಬರ್ತಾ ಇಲ್ಲ ನನ್ಗೆ ಇವಾಗ ಅಂತ. ಸೊ ಅದೆಲ್ಲ ಏನೇನೋ ದೊಡ್ಡ ದೊಡ್ಡ ಗಲಾಟೆಗಳೆಲ್ಲ ಆಗೋಗುತ್ತೆ ಪಾಪ. ಹುಡುಗಿನೂ ಹೇಳ್ತಾರ. ಹೌದು, ನಂಗೆ ನೋಡ್ತಾ ಇಲ್ಲ, ಬರ್ತಾ ಇಲ್ಲ ಅಂತ. ಇಲ್ಲಿ ಕಾರಣಗಳ ಹಲವಾರು ಇರ್ಬೋದು. ಹೌದು, ನಿಮಗೆ ಅವರು ನಿಮ್ಮ ಪ್ರೋಟೋಕಾಲ್ಗೆ ಮ್ಯಾಚ್ ಆಗದೆ ಇರ್ಬೋದು, ಓಕೆ ಫೈನ್, ಪರವಾಗಿಲ್ಲ. ಆದ್ರೆ ಯಾವಾಗ ನಮ್ಮೊಳಗಡೆ ನಮ್ಗೆ ಆ ಸಂತೃಪ್ತಿ ಇರಲ್ವೋ, ನಮ್ಮ ಬಗ್ಗೆ ನಮ್ಗೆ ಜುಗುಪ್ಸೆ ಇರುತ್ತೋ, ನನ್ನ ಜೊತೆಲಿ ನನ್ನ ಸಂಬಂಧದ ಬಗ್ಗೆನೇ ನನ್ಗೆ ಹೀನಾಯವಾದ ಮನಸ್ಥಿತಿ ಇರುತ್ತೋ, ಆಗ ಎದುರುಗಡೆ ಇರೋರ್ ಕಡೆನೂ ನಮ್ಗೆ ನ್ಯಾಚುರಲ್ ಆಗಿ ಆ ಫೀಲಿಂಗ್ ಕನೆಕ್ಟ್ ಆಗಕ್ ಬರಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಇದು ಯಾರು ಬೇಕಾದ್ರೂ ವೆರಿಫೈ ಮಾಡ್ಕೋಬಹುದು. ಯಾರ್ಯಾರಿಗೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನೋಡಿದ್ರೆ ಆ ಫೀಲಿಂಗ್ ಬರಲ್ಲ ಅನ್ನೋರು ಅನಲೈಸ್ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಜೋಶ್ ಫೀಲಿಂಗ್ ಬರುತ್ತಲ್ಲ, ವಾವ್ ಇವ್ ನೋಡಿದ್ರೆ ನನ್ಗೆ ಆಗ್ತಾ ಇಲ್ಲ, ನೀವನ್ನೇ ಮದುವೆ ಮಾಡ್ಕೋಬೇಕು ಅಂತ. ನಾನು ಸ್ಟಾಟಿಸ್ಟಿಕ್ಲಿ ಹೇಳ್ತಾ ಇದ್ದೀನಿ, ಹೈಯೆಸ್ಟ್ ನಂಬರ್ ಆಫ್ ಇದು, ಯಾಕಂದ್ರೆ ತಮ್ಮ ರೂಲ್ನ ಎಲ್ಲರಿಗೂ ಹಾಕಕ್ಕಾಗಲ್ಲ. ಆ ತರ ಎಕ್ಸೈಟ್ಮೆಂಟ್ ಅಲ್ಲಿ ಕನೆಕ್ಟ್ ಆಗೋ ರಿಲೇಶನ್ಶಿಪ್ ತುಂಬಾ ದಿನ ಓಡಲ್ಲ. ಯಾವುದು ಡಲ್ಲು, ಬೋರಿಂಗು, ಓಕೆ ಇದ್ದಾರೆ, ಅಲ್ಲಿ ಹೆಲ್ಪ್ ಮಾಡ್ತಾರೆ, ನಾನು ಎಷ್ಟು ಬೈದ್ರು ಪಾಪ ಆರಾಮಾಗಿರ್ತಾರೆ ಅಂತೀವೋ, ಅಂಥದ್ದೇ ತುಂಬಾ ದಿನ ಓಡೋದು. ಬಿಕಾಸ್ ಅ ರಿಲೇಶನ್ಶಿಪ್ ವಿಚ್ ಗಿವ್ಸ್ ಸ್ಟೆಬಿಲಿಟಿ ಡಸನ್ ಗಿವ್ ಯೂಶಲಿ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಯಾವ ಸಂಬಂಧ ಸ್ಥಿರತವನ್ನ ಕೊಡುತ್ತೋ ಅದು ಯೂಶಲಿ ಎಕ್ಸೈಟ್ಮೆಂಟ್ ಕೊಡಲ್ಲ. ಈಗ ನೋಡಿ, ನಮ್ಮ ಅಪ್ಪಂದಿರೆಲ್ಲ ಯೂಶಲಿ ಐ ಲವ್ ಯು ಅನ್ನೋದು, ಬರ್ಡೇ ಗಿಫ್ಟ್ ತಂದು ಕೊಡೋದು, ಅಯ್ಯೋ ಮಗಳೇ ಅಂತ ಮುತ್ತಿದೆಲ್ಲ ಮಾಡ್ತಾ ಇದ್ದೀರಾ? ಇಲ್ಲ. ಅದೇ ಒಬ್ಬ ಬಾಯ್ ಫ್ರೆಂಡು, ಏನ್ ದಿನ ಒಂದೊಂದು ಗಿಫ್ಟ್ ತಂದು ಕೊಡೋದು, ಮುತ್ತು ಕೊಡೋದು, ಎಲ್ಲ ಎಸೆವೆಸಲ್ ಮಾಡೋದು. ಆದ್ರೆ ಅವನು ಯಾವಾಗ ಓಡೋಗ್ತಾನೆ ಗೊತ್ತಿಲ್ಲ, ಯಾವಾಗ ಕೈ ಎತ್ತಾನೆ ಗೊತ್ತಿಲ್ಲ, ಗೋಸ್ಟಿಂಗ್ ಅಂತ ಏನೋ ಹೇಳ್ತಾರೆ ಈ ಜೆನ್ಸಿಗಳೆಲ್ಲ. ಎಸ್, ಆ ತರ ಮಾಡ್ಬಿಡ್ತಾರೆ. ಅಂದ್ರೆ ಅಪ್ಪ ಬೋರಿಂಗು, ಅಪ್ಪನ್ಗೆ ಐ ಲವ್ ಯು ಅನ್ನಕ್ಕೂ ಬರಲ್ಲ, ಅಪ್ಪ ಎಕ್ಸ್ಪ್ರೆಷನ್ ಅಲ್ಲೂ ಕಮ್ಯುನಿಕೇಟ್ ಮಾಡಲ್ಲ, ಆದ್ರೆ ಅಪ್ಪ ಕೊನೆ ಉಸಿರಿವರೆಗೂ ಮಗಳೇ ನಾನಿದ್ದೀನಿ ಅಂತಾರೆ. ಅದೇ ತರ ಎಷ್ಟೋ ಸತಿ ರಿಲೇಶನ್ಶಿಪ್ ಅಲ್ಲಿ ನಮ್ಗೆ ಆ ಒಂದು ಬಟರ್ಫ್ಲೈ ಥ್ರಿಲ್ಲಿಂಗ್ ಅನ್ಸ್ತೇ ಇದ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಸ್ಟೆಬಿಲಿಟಿ ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನೋ ಹುಡ್ಕಕ್ ಹೋಗಿ ಒಳಗಡೆ ಇರೋ ನಿಮ್ಮ ಅಡ್ರಿನಲ್ ರಶು, ಕೆಮಿಕಲ್ ಇಂಬ್ಯಾಲೆನ್ಸು, ಮತ್ತೆ ಎವಲ್ಯೂಷನರಿ ಚೇಂಜ್ ಇಂದ ಆಗ್ತಾ ಇರೋ ಅರ್ಜು, ಅದನ್ ಮೇಲೆ ನೀವು ಡಿಪೆಂಡ್ ಆಗಿ ಇಲ್ಲಿರೋರು ಹಂಗೆ ನನಗೆ ಕೊಡ್ಬೇಕು ಅಂತಂದ್ರೆ ಇಟ್ ಮೆ ನಾಟ್ ಬಿ ಪಾಸಿಬಲ್. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು, ಪ್ರಾಬ್ಲಿ. ಯಾಕಂದ್ರೆ ಸರ್, ನಾವಾಗ್ಲೇ ಮಾತಾಡಿದಾಗ ಈ ಅನೈತಿಕ ಸಂಬಂಧ, ಅದರಿಂದ ಬೇಜಾರು ಮಾಡ್ಕೊಂಡಿರೋರು, ಸೂಸೈಡ್ ಅಟೆಂಡ್ ಮಾಡಿರೋರು, ಡೈವೋರ್ಸ್ಗೊಳಗಾಗ್ತಾ ಇರೋರು, ಸಮಾಜಕ್ಕೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದಾರಲ್ಲ ಅಂತ ಫಂಕ್ಷನ್ಗಳಿಗೆ ನೀಟಾಗಿ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಬರೋರು, ಒಳಗಡೆ ನರಕ ಯಾತನೆ ಅನುಭವಿಸ್ತಾ ಇರೋರು, ಎಷ್ಟು ಡ್ರಾಮಾ ಮಾಡ್ತಾರಲ್ವಾ. ಮಕ್ಕಳ ಮುಂದೆನೂ ಡ್ರಾಮಾ ಮಾಡ್ತಾರೆ. ಆದ್ರೆ ರಾತ್ರಿ ಆಗಿದ ತಕ್ಷಣ ಇಬ್ರು ಬೇರೆ ಬೇರೆ ರೂಮು. ತುಂಬಾ ಜನ
ಸೊ ಆ ಥರ ತುಂಬಾ ಜನ ಇದ್ದಾರೆ. ಹಿಂದಿಲಿ ಒಂದು ಸಿನಿಮಾ ಇದೆ ದಿಲ್ ಧಡಕ್ನೆ ದೋ ಅಂತ, ನೋಡಿರ್ತೀರ ನೀವು? ಅನಿಲ್ ಕಪೂರು ಮತ್ತೆ ಅನುಷ್ಕಾ ಶರ್ಮಾ, ರಣವೀರ್ ಸಿಂಗ್ ಇರೋದು. ತುಂಬಾ ಚೆನ್ನಾಗಿದೆ. ದೊಡ್ಡ ಶ್ರೀಮಂತರ ಕುಟುಂಬ. ಓಕೆ. ಅನಿಲ್ ಕಪೂರ್ ಮತ್ತೆ ಅವ್ರ ಹೆಂಡತಿ, ಅವ್ರಿಗೆ ಇಬ್ಬರು ಮಕ್ಕಳು, ಪ್ರಿಯಾಂಕಾ ಚೋಪ್ರಾ ಮತ್ತೆ ರಣವೀರ್ ಸಿಂಗ್. ರೈಟ್. ಸಮಾಜದ ಮುಂದೆ ಪ್ರಪಂಚದಲ್ಲಿ ದೇ ಶೋ ಆಫ್. ದೊಡ್ಡ ವ್ಯಕ್ತಿಗಳವರು. ಆದ್ರೆ ಪ್ರತಿದಿನ ರಾತ್ರಿ ಗಂಡ ಹೆಂಡತಿರು ಒಬ್ಬರೊಬ್ರು ಮಾತಾಡಲ್ಲ. ಮಾತಾಡೋಣ. ತುಂಬಾ ಚೆನ್ನಾಗಿದೆ. It's ಒಳ್ಳೆ ಓ ಮೈ ಗಾಡ್. ಸಖತ್ ಮೂವಿ ಅದು. ದಟ್ಸ್ ವೆರಿ ಟ್ರೂ ಸರ್. ತುಂಬಾ ಜನರ ಮನೇಲಿದೆ ಈ ಗೋಳು. ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಟಫ್ ವ್ಯಕ್ತಿತ್ವ ಇದೆ ಗಂಡಂದು ಅಥವಾ ಹೆಂಡತಿದು ಅಂದ ತಕ್ಷಣ, ಓ ಇವ್ರದ್ದು ಟಫ್ ವ್ಯಕ್ತಿತ್ವ, ಇವ್ರು ಸರಿಯಾಗಿ ಮಾತಾಡಲ್ಲ, ಅಥವಾ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳಲ್ಲ, ಅಥವಾ ನನ್ನ ಅನಿಸಿಕೆ ಪ್ರಕಾರ ಏಕೆ ಅಷ್ಟು ಸುಂದರವಾಗಿಲ್ಲ, ಅಥವಾ ನಾನು ಇಷ್ಟಪಡೋಷ್ಟು ದುಡ್ದಿಲ್ಲ, ಅಥವಾ ನಂಗೆ ಮನೆ ಮಾಡ್ಕೊಟ್ಟಿಲ್ಲ, ಈ ತರ ಏನೇನೋ ಕಾರಣಕ್ಕೆ ಫಿಸಿಕಲಿ ಬೇರೆ ಆಗ್ಬಿಡ್ತಾರೆ. ಆಮೇಲೆ ಬೇರೆ ಬೇರೆ ಕಡೆ ಹುಡ್ಕೊಳಕ್ ಹೋಗ್ತಾರೆ, ಸಿಕ್ಕಾಕೋತಾರೆ. ಎಷ್ಟೋ ಜನ ಪಾಪ ಹಂಗೆಲ್ಲ ಬೇರೆಯವ್ರ ಹತ್ರ ಆ ಒಂದು ಪ್ಲೆಷರ್ನ ಅನುಭವಿಸಕ್ ಹೋಗಿ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಹೋಗಿ, ಹೌದು ಸರ್, ಊರೆಲ್ಲ ಅವ್ರದ್ದು ಅವಮಾನ ಆಗಿ, ಮಕ್ಕಳು ಬಿಟ್ಟು ಹೋಗಿ, ಏನೇನೆಲ್ಲ ಆಗೋಗುತ್ತೆ.